ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ನಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ಮತ್ತು RRB ಗ್ರೂಪ್ ಡಿನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಏನಿದೆ ಅದರ ಟಾಪ್ 25 ಕ್ವಶನ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಈ ಒಂದು ಸೆಷನ್ ಯಾರೆಲ್ಲ NTPC ಅಂಡರ್ ಗ್ರಾಜುಯೇಟ್ ಮತ್ತು RRB ಗ್ರೂಪ್ ಡಿಗೆ ಪ್ರಿಪರೇಷನ್ ಆಗ್ತಿದ್ದೀರೋ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕ್ಲಿಯರ್? ನಿಮ್ಮ ಸ್ಕ್ರೀನ್ ಮುಂದೆ ಒಂದು ಚಾರ್ಟ್ ಕಾಣಿಸ್ತಿದೆ ಅಲ್ವಾ? ಇದು ಯಾವುದೋ ಒಂದು ಚಾರ್ಟ್ ಅಲ್ಲ. ರೀಸೆಂಟ್ ಆಗಿ 2026 ಮಾರ್ಚ್ 16 ಇಂದ 27 ವರೆಗೂ NTPC ಗ್ರಾಜುಯೇಟ್ ಲೆವೆಲ್ ಆಗಿದೆ ಅಲ್ವಾ? ಅದರಲ್ಲಿ ಕೇಳಿರುವಂತಹ ಟಾಪಿಕ್ ವೈಸ್ ಮ್ಯಾಥ್ಸ್ ವೈಟೇಜ್ ನೋಡಿ ಯಾವ ತರ ಇದೆ ಅಂದ್ರೆ, ಜಾಸ್ತಿ ಕೇಳಿರೋ ಪ್ರಶ್ನೆ ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ರೈಲ್ವೆ ಎಕ್ಸಾಮ್ಸ್ ಆಗ್ಲಿ SSC ಎಕ್ಸಾಮ್ಸ್ ಆಗ್ಲಿ ಟ್ರೆಂಡಿಂಗ್ ನ ಫಾಲೋ ಆಗುತ್ತೆ. ಯಾವ್ದ್ರಲ್ಲಿ ಜಾಸ್ತಿ ಕೇಳ್ತಿದ್ರೆ ಅದನ್ನೇ ಕೇಳ್ತಾ ಇರುತ್ತೆ. ನೋಡಿ ಇಲ್ಲಿ 24 ಶಿಫ್ಟ್ಸ್ ಅಲ್ಲಿ ಸ್ಟಾಟಿಸ್ಟಿಕ್ಸ್ 49 ಕ್ವಶನ್ಸ್ ಕೇಳಿದೆ. ಅದೇ ತರ ಮೆನ್ಸುರೇಷನ್ 58 ಕ್ವಶನ್ಸ್, ಜಿಯೋಮೆಟ್ರಿ 58 ಕ್ವಶನ್ಸ್, ಆಲ್ಜಿಬ್ರಾ 75 ಕ್ವಶನ್ಸ್, ಟೈಮ್ ಅಂಡ್ ಡಿಸ್ಟೆನ್ಸ್ 48 ಕ್ವಶನ್ಸ್. ನೋಡಿ ಡಬಲ್ ಎವ್ರಿ ಶಿಫ್ಟ್ಸ್ಗೂ 2 ಕ್ವಶನ್ಸ್ ಬರ್ತಾ ಇದೆ. ಅದೇ ತರ ಪ್ರಾಫಿಟ್ ಅಂಡ್ ಲಾಸ್. ಕ್ಲಿಯರ್? ಹಿಂದಿನ ಸಲ ಡಿಸ್ಕೌಂಟ್ ತುಂಬಾ ಪ್ರಶ್ನೆಗಳು ಕೇಳಿದ್ರು, ಈ ಸಲ ಕಮ್ಮಿ ಆಗಿದೆ. ಅದೇ ತರ ರೇಷಿಯೋ ಪ್ರಪೋರ್ಷನ್, ಆವರೇಜ್ 46 ಕ್ವಶನ್ಸ್, ಪರ್ಸೆಂಟೇಜ್ 42 ಕ್ವಶನ್ಸ್, LCM HF ಎವರಿ ಶಿಫ್ಟ್ ಅಲ್ಲಿ ಕೇಳಿದ್ದಾರೆ. ಸಿಂಪ್ಲಿಫಿಕೇಶನ್ 76 ಕ್ವಶನ್ಸ್ ಅಂಡ್ ನಂಬರ್ ಸಿಸ್ಟಮ್ 27 ಕ್ವಶನ್ಸ್ ಈ ತರ ಕೇಳಿದ್ದಾರೆ. ಈ ಒಂದು ಶೀಟ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ, ಅಲ್ಲಿ ಬೇಕಂದ್ರೆ ನೀವು ಡೌನ್ಲೋಡ್ ಮಾಡ್ಬೋದು. ಓಕೆನಾ? ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್, what sum of money will amount to 2400 at 4% per annum simple interest in 5 years ಅಂತ ಕೇಳಿದ್ದಾರೆ. ಸ್ಮಾಲ್ ಆಗಿ ಕಾನ್ಸೆಪ್ಟ್ ಅನ್ನು ಹೇಳ್ಬಿಡೋಣ. ಫಸ್ಟ್ ಆಫ್ ಆಲ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನಪ್ಪಾ? ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR by 100. ಕ್ಲಿಯರ್? ಇದು ಪ್ರಿನ್ಸಿಪಲ್, ಇದು ಟೈಮ್ ಮತ್ತು ಇದು ರೇಟ್. ಇದು ಸರಳ ಬಡ್ಡಿ, ಇದು ಅಸಲು, ಇದು ಸಮಯ, ಇದು ಬಡ್ಡಿ ದರ ಬೈ 100. ರೈಟ್? ಇಲ್ಲಿ ನೋಡಿ, ನಮ್ಗೆ ಓನ್ಲಿ ಸಿಂಪಲ್ ಇಂಟ್ರೆಸ್ಟ್ ಬೇಕು ಅಂದ್ರೆ, ಓಕೆನಾ? ಸೊ ಓನ್ಲಿ ಸಿಂಪಲ್ ಇಂಟ್ರೆಸ್ಟ್ ಬೇಕು ಅಂದ್ರೆ R×T ಮಾಡಿದ್ರೆ ನಮ್ಗೆ ಓನ್ಲಿ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಅದೇ ತರ ಪ್ರಿನ್ಸಿಪಲ್ ಯಾವಾಗಲೂ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? 100ಗೆ ಈಕ್ವಲ್ ಆಗಿರುತ್ತೆ. ಕ್ಲಿಯರ್? ಸೊ ಇಷ್ಟು. ಮತ್ತೆ ಅಮೌಂಟ್ ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ SI. ಪ್ರಿನ್ಸಿಪಲ್ ಅಂದ್ರೆ ಅಸಲು ಪ್ಲಸ್ SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಬಡ್ಡಿ ದರ. ಫಾರ್ ಎಕ್ಸಾಂಪಲ್ 2000ಕ್ಕೆ 4% 5 ವರ್ಷದಲ್ಲಿ ಬಡ್ಡಿ ದರ ಎಷ್ಟು ಅಂತ ಕೇಳಬಹುದು. ರೈಟ್? ಆಗ ನಾವು ಓನ್ಲಿ ಸಿಂಪಲ್ ಇಂಟ್ರೆಸ್ಟ್ ಬೇಕು ಅಂದ್ರೆ, ಓನ್ಲಿ ಸರಳ ಬಡ್ಡಿ ಬೇಕು ಅಂದ್ರೆ ಡೈರೆಕ್ಟ್ 4×5 ಇಟ್ ಮೀನ್ಸ್ R×T. ರೇಟ್ ಎಷ್ಟಾಯಿತು? 20%. ಸೊ 20% ಆಫ್ 2000 ಎಷ್ಟು? 400 rupees. ಕ್ಲಿಯರ್? ಈ ತರ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನೋಡಿ. ಯಾವಾಗ್ಲೂ ಇಂಟ್ರೆಸ್ಟ್ ಈಕ್ವಲ್ ಆಗಿದ್ರೆ ರೇಟ್ ಏನಾಗುತ್ತೆ? ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರಿನ್ಸಿಪಲ್. ಇದು ನೆನ್ಪಿಟ್ಕೋಬೇಕು. ಓಕೆನಾ? ಅದೇ ತರ ಡೇಸ್ ಅಲ್ಲಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಡಿವೈಡ್ ಬೈ ಟೋಟಲ್ ಡೇಸ್ ಎಷ್ಟಿರುತ್ತೆ ಇಯರ್ಗೆ ಅಷ್ಟು ಮಾಡಬೇಕಾಗುತ್ತೆ. ಓಕೆನಾ? ಅದಾದ್ಮೇಲೆ ರೇಟ್ ಇಸ್ ಈಕ್ವಲ್ ಟು 100/T ಆಗುತ್ತೆ. ಓನ್ಲಿ ರೇಟ್ ಬೇಕಂದ್ರೆ. ಟೈಮು ಮತ್ತೆ ರೇಟ್ ಕೊಟ್ಟಾಗ, ಸರಿ, ಟೈಮ್ ಕೊಟ್ಟು ರೇಟ್ ಕೇಳಿದಾಗ 100/T ಆಗುತ್ತೆ. ಸೊ ಇಷ್ಟು ಮಾತ್ರ ನಿಮ್ಗೆ ಕೇಳಿದ್ದಾರೆ. ಓನ್ಲಿ 4 to 5 ಟೈಪ್ಸ್ ಮಾತ್ರ ತುಂಬಾ ಕೇಳಿದ್ದಾರೆ. ನಾನು ಅದರ ಜೊತೆಗೆ 2026 ಅಲ್ಲಿ ಕೇಳಿದಾರಲ್ವಾ, ಅದನ್ನು ಸಮೇತ ನಿಮ್ಗೆ ಮಾಡಿಸ್ತೀನಿ, ಒಂದು 10 ಕ್ವಶನ್ಸ್. ರೈಟ್? ಅದೇ ತರ ನೋಡಿ, ಸೊ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ಗೆ ಬರೀತಿದ್ರು ಅವ್ರು ದಯವಿಟ್ಟು ಟಾಪ್ 120 ಕ್ವಶನ್ಸ್ ನಾನು ಮಾಡಿದ್ದೀನಿ ರೀಸೆಂಟ್ ಆಗಿ ಎಕ್ಸಾಮ್ ನಡೀತಲ್ವ ಗ್ರಾಜುಯೇಟ್ ಲೆವೆಲ್, ಅದನ್ನು ಸಮೇತ ನೋಡ್ಕೊಂಡು ಹೋಗಿ. ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ? ಹೊಸ ಟೈಪ್ಸ್ ಕೇಳಿದ್ದಾರೆ, ನಾನು ಅದನ್ನು ಸಮೇತ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ HF ಅಂಡ್ LCM ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ. ಓಕೆನಾ? ಸೊ ಹೊಸ ಪ್ರಶ್ನೆಗಳು ಕೇಳಿದ್ದಾರೆ. ರೈಟ್? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್, ವಾಟ್ ಸಮ್ ಆಫ್ ಮನಿ ವಿಲ್ ಅಮೌಂಟ್ ಟು 2400 at 4% per annum ಸಿಂಪಲ್ ಇಂಟ್ರೆಸ್ಟ್ ಇನ್ 5 years ಅಂತ ಕೇಳಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, 2400 ಆಗಲು 4% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 5 ವರ್ಷಗಳಲ್ಲಿ ಎಷ್ಟು ಮೊತ್ತ ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಕೇಳಿದರೆ? ಮೊತ್ತ ಮೀನ್ಸ್ ವಾಟ್? ಸಮ್. ಸೊ ಆಗೇನಾಗುತ್ತೆ? ಸಮ್ ಇಸ್ ಈಕ್ವಲ್ ಟು
ಆರ್ ಅಮೌಂಟ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್, ರೈಟ್. ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ? 100% ಅಲ್ಲಿ ಇರುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಆರ್ ಇಂಟು ಟಿ, ಅಂದರೆ 4 ಇಂಟು 5 ಎಷ್ಟು? 20. ಕ್ಲಿಯರ್? ಸೊ ಹಾಗಾಗಿ ಎಷ್ಟು ಪರ್ಸೆಂಟು? 20%. ಓಕೆನಾ? ಸೊ 20% ಪ್ಲಸ್ 100% ಎಷ್ಟು? 120%. ಹಾಗಾದ್ರೆ ಅಮೌಂಟ್ ಬೇಕಂದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? 120%. ಸೊ ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಅವರೇ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಕ್ಲಿಯರ್? ಸೊ ಅವರೇ ಅಮೌಂಟ್ ಕೊಟ್ಟಿದ್ದಾರೆ ಎಷ್ಟು? 120%. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 2100 ರೂಪಾಯಿ. ನಾವೇನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ? 100ರಲ್ಲಿ ಇರುತ್ತೆ, ರೈಟ್. ಸೊ 5 ಜಾ 6 ಜಾ 6 4 ಜಾ 24, 5 4 ಜಾ 20, ದಟ್ ಈಸ್ 2000. ಆನ್ಸರ್ ಎಷ್ಟು ನಮಗೆ? 2000. ಕ್ಲಿಯರ್? ಸೊ ಎರಡನೇ ಕ್ವಶನ್, ಅಟ್ ವಾಟ್ ಸಮ್ ಆಫ್ ಮನಿ ವಿಲ್ ಅಮೌಂಟ್ ಟು 2280 at 4% per annum simple interest in 5 years ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ನೋಡಿ, 2280 4% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 5 ವರ್ಷಗಳಲ್ಲಿ ಎಷ್ಟು ಮೊತ್ತ ಬೇಕು? ಎಗೇನ್ ಏನಂತ ಕೇಳಿದ್ದಾರೆ? ಸೊ ಎಷ್ಟು ಮೊತ್ತ? ಇಟ್ ಮೀನ್ಸ್ ಅವರು 2280 ಇದೇನಿದು ಅಮೌಂಟ್, ಮೊತ್ತ ಅಂದ್ರೆ ಏನು? ಪ್ರಿನ್ಸಿಪಲ್. ಏನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ? ಮೊತ್ತ. ಮೊತ್ತ ಅಂದ್ರೆ ಏನು? ಅಮೌಂಟ್ ಇಸ್ ಈಕ್ವಲ್ ಟು ಎಸ್ ಐ ಪ್ಲಸ್ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಯಾವಾಗಲೂ 100 ಅಲ್ಲಿ ಇರುತ್ತೆ. ಸೊ ಎಸ್ ಐ ಅಂದರೆ ಆರ್ ಇಂಟು ಟಿ. ಆರ್ ಕೊಟ್ಟಿದ್ದಾರೆ 4%, ಟಿನೂ ಕೊಟ್ಟಿದ್ದಾರೆ 5%. 4 ಇಂಟು 5 ಎಷ್ಟು? 20%. ಎಗೈನ್ ಅಮೌಂಟ್ ಎಷ್ಟು ಪರ್ಸೆಂಟ್ ಆಯಿತು? 120% ಆಯಿತು ಅಲ್ವಾ? ಸೊ 120%ನ ವ್ಯಾಲ್ಯೂ ಎಷ್ಟು? 2280 ರೂಪಾಯಿ. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟರಲ್ಲಿರುತ್ತೆ? 100ರಲ್ಲಿರುತ್ತೆ. ಕ್ಲಿಯರ್? ಸೊ 1010 ಹೋಯಿತು. 12 1 ಜಾ 12, ಎಷ್ಟು ಉಳಿತು? 10 ಉಳಿತು. 108 ಆಯಿತು. ಸೊ 12 9 ಜಾ 108 ಆ್ಯಂಡ್ 1 0. ಅದೇ ಥರ ಇಲ್ಲಿ ಮಾಡಿದ್ರೆ ದಟ್ ಈಸ್ 1900. 190 ಇಂಟು 10 ಎಷ್ಟು? 19. ಕ್ಲಿಯರ್? ಸೊ ಥರ್ಡ್ ಕ್ವಶನ್, ಈಗ ನೋಡಿ ಅಮೌಂಟ್ ಅದಾಯಿತು. ಈಗ ಓನ್ಲಿ ಪ್ರಿನ್ಸಿಪಲ್ ಕೇಳ್ತಾರೆ. ಓಕೆನಾ? ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1200 ಅಟ್ ಆನ್ ಇಂಟ್ರೆಸ್ಟ್ ರೇಟ್ ಆಫ್ 4% ಪರ್ ಇಯರ್ ಫಾರ್ 5 years ಅಂತ ಕೇಳಿದ್ದಾರೆ. 1200 ಮೇಲೆ 4% ವಾರ್ಷಿಕ ಬಡ್ಡಿ ದರದಲ್ಲಿ 5 ವರ್ಷಗಳಿಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ. ಓಕೆನಾ? ಸೊ ಫಾರ್ಮುಲಾ ಏನಪ್ಪ? ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಬೈ 100. ನೀವು ಹಿಂಗಾದ್ರೂ ಮಾಡಿ. ಆರ್ ಡೈರೆಕ್ಟ್ ಹೇಳ್ದಲ್ವಾ? ಓನ್ಲಿ ಸಿಂಪಲ್ ಇಂಟ್ರೆಸ್ಟ್ ಬೇಕಂದ್ರೆ ಏನು? ಆರ್ ಇಂಟು ಟಿ. ಸೊ ಆರ್ ಎಷ್ಟು ಕೊಟ್ಟಿದ್ದಾರೆ? 4%. ಟಿ ಎಷ್ಟು ಕೊಟ್ಟಿದ್ದಾರೆ? 5%. ಟೋಟಲ್ ಎಷ್ಟು ಪರ್ಸೆಂಟು? 20 ಅಲ್ವಾ? ಸೊ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಎಷ್ಟು? 1200 ರೂಪಾಯಿ. ಸೊ 100 ವ್ಯಾಲ್ಯೂ 1200 ಆದರೆ 20 ಹೋಯಿತು. ಒಂದು ವ್ಯಾಲ್ಯೂ ಎಷ್ಟಾಯಿತು? 12. ಸೊ ಒಂದು ವ್ಯಾಲ್ಯೂ 12 ಆದರೆ 20 ವ್ಯಾಲ್ಯೂ ಎಷ್ಟು? 20 ಇಂಟು 12 ಆರ್ 12 ಇಂಟು 2 240. ಕ್ಲಿಯರ್? ಸೊ ಪ್ರಿನ್ಸಿಪಲ್ ಕೊಟ್ಟು ಸಿಂಪಲ್ ಇಂಟ್ರೆಸ್ಟ್ ಕೇಳಿದ್ರೆ ಡೈರೆಕ್ಟ್ ರೇಟ್ ಇಂಟು ಟೈಮ್ ಇಷ್ಟು ಬೇಕಂದ್ರೆ ಆ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ಈಸಿ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1200 ಅಟ್ ಆನ್ ಇಂಟ್ರೆಸ್ಟ್ ರೇಟ್ ಆಫ್ 3% ಪರ್ ಮಂತ್ ಫಾರ್ 12 months ಅಂತ ಕೇಳಿದ್ದಾರೆ. ರೈಟ್? ಇಲ್ಲಿ ನೋಡಿ ಪರ್ ಆ್ಯನಮ್ ಕೊಟ್ಟಿದ್ದಾರೆ, ಸೊ ತೊಂದರೆ ಇಲ್ಲ. ಇಲ್ಲೂ ಪರ್ ಮಂತ್ಗೆ ಕೊಟ್ಟಿದ್ದಾರೆ, ಸೊ ತೊಂದರೆ ಇಲ್ಲ. ಡೇಸ್ ಕೊಟ್ಟರೆ ಡಿವೈಡ್ ಬೈ 365 ಮಾಡಬೇಕು. ಕ್ಲಿಯರ್? ಸೊ ಒಂದು ವೇಳೆ 3% ಪರ್ ಆ್ಯನಮ್ ಅಂತ ಕೊಟ್ಟರೆ ಆಗಲೂ ತೊಂದರೆ ಇಲ್ಲ. 3% ಪರ್ ಮಂತ್ ಫಾರ್ 12 months ಅಂತ ಕೊಟ್ಟರು ಸಮೇತ ತೊಂದರೆ ಇಲ್ಲ. ಬಿಕಾಸ್ 12 months ಅಂದ್ರೂ ಒಂದೇ, 1 year ಅಂದ್ರೂ ಒಂದೇ. ಸೊ 1200 ಮೇಲೆ ತಿಂಗಳಿಗೆ 3% ಬಡ್ಡಿ ದರದಲ್ಲಿ 12 ತಿಂಗಳಿಗೆ ಎಷ್ಟಾಗುತ್ತೆ? ಸೊ 3 ಇಂಟು 12 ಎಷ್ಟು? 36%ನ ನಾವು ಫೈಂಡ್ ಔಟ್ ಮಾಡಬೇಕು ಸಿಂಪಲ್ ಇಂಟ್ರೆಸ್ಟ್ ಅಲ್ವಾ? ಸೊ 100%ನ ವ್ಯಾಲ್ಯೂ ಎಷ್ಟು? 1200. 0 0 ಹೋಯಿತು. ಸೊ 36 ಇಂಟು 12, ರೈಟ್? ಸೊ 36 ಇಂಟು 12 ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ 36 ಇಂಟು 10 ಎಷ್ಟು? 360. ಆನ್ಸರ್ 360 ಎಬೋವ್ ಇರಬೇಕು. 360 ಎಬೋವ್ ಇರುವಂಥ ಆನ್ಸರ್ ಎಷ್ಟು? ಒಂದೇ ಆಪ್ಷನ್ ಇದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸಿಂಪಲ್ ಇದೆ, ಜಾಸ್ತಿ ತೊಂದರೆನೇ ಇಲ್ಲ. ಫಿಫ್ತ್ ಕ್ವಶನ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1200 ಅಟ್ ರೇಟ್ ಆಫ್ 4% ಪರ್ ಮಂತ್ ಫಾರ್ 3 months. ಸೊ ಇದನ್ನ HW ಮಾಡಿ, ಸಿಂಪಲ್ ಆಗಿದೆ, ರೈಟ್?
ಇನ್ನು ಉಳಿದಿದ್ದು ನಾನು ಮಾಡ್ತೀನಿ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1200 ಅಟ್ ಅನ್ ಇಂಟ್ರೆಸ್ಟ್ ರೇಟ್ ಆಫ್ 4% ಪರ್ ಮಂತ್ 11 ಮಂತ್ಸ್ ಅಂತ ಕೇಳಿದ್ರು. ಸೊ 4 ಇಂಟು 11 ಎಷ್ಟು 44% ನಾವು ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ 100 ವ್ಯಾಲ್ಯೂ 1200 ಆದರೆ 0 ಆಯಿತು 0 ಆಯಿತು. ಸೊ 44 ಇಂಟು 12 ಬೇಕು, ರೈಟ್. ಸೊ 44 ಇಂಟು 10 ಎಷ್ಟು 440 ಎಬೋವ್ ಬರುತ್ತೆ ಆನ್ಸರ್. ಸೊ ಒಂದೇ ಆಪ್ಷನ್ ಎಲ್ಲ ಮಾಡೋ ಅವಶ್ಯಕತೆ. ಆರ್ 4 ಇಂಟು 2 8 ಎರಡು ಆಪ್ಷನ್ ಆಗುತ್ತೆ. 44 ಇಂಟು 2 88. ಸೊ 44 ಇಂಟು 12 ಎಷ್ಟು 88ಗಿಂತ ಜಾಸ್ತಿ ಆಗುತ್ತೆ. ಒಂದೇ ಆಪ್ಷನ್ನ ಲಾಸ್ಟಲ್ಲಿ 88ಗಿಂತ ಜಾಸ್ತಿ ಬರೋದು ಇರೋದು, ಓಕೆನಾ. ಸೊ ಈಗಿನಿಂದ ಸ್ವಲ್ಪ ಒಳ್ಳೊಳ್ಳೆ ಕ್ವಶನ್ ಬರುತ್ತೆ. ಇವೆಲ್ಲ ಬೇಸಿಕ್ ಕ್ವಶನ್ಸು, ಇವೆಲ್ಲ ಸಮೇತ ನಮಗೆ ಕೇಳಿರುವಂಥ ಪ್ರಶ್ನೆಗಳೇ, ಓಕೆನಾ. ಸೊ ಇಲ್ಲಿಂದ ಒಂಚೂರು ಸ್ವಲ್ಪ ಟಫ್ ಅಂತಲ್ಲ, ಬಟ್ ಕ್ವಶನ್ಸ್ ಚೆನ್ನಾಗಿರುತ್ತೆ. ಸೊ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 4000 ಅಟ್ 6.75% per annum. Rate of interest deposited on 25th February 2024 and withdrawn on 26th April 2024 ಅಂತ ಕೇಳಿದ್ದಾರೆ. ಸೊ 4000 ಮೇಲೆ 6.75% ವಾರ್ಷಿಕ ಬಡ್ಡಿ ದರದಲ್ಲಿ 25 ಫೆಬ್ರವರಿ 2024ರಂದು ಠೇವಣಿ ಮಾಡಿ 26 ಏಪ್ರಿಲ್ 2024ರಂದು ಹಿಂತೆಗೆದಾಗ ಸರಳ ಬಡ್ಡಿ ಎಷ್ಟು ಅಂತ ಕಂಡಿಡಿರಿ ಅಂತ ಹೇಳಿದ್ರು. ನಾನು ಏನು ಮಾಡ್ತೀನಿ, 25 ಫೆಬ್ರವರಿಗೆ ಸ್ವಲ್ಪ ಅಮೌಂಟ್ ಹಾಕ್ತೀನಿ. ವಿತ್ಡ್ರಾ ಯಾವಾಗ ಮಾಡ್ತೀನಿ, 26 ಏಪ್ರಿಲ್ಗೆ ಮಾಡಿಬಿಡ್ತೀನಿ, ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ, ಓಕೆನಾ. ಸೊ ಈ ಒಂದು ಸಮಯದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ನಿಮ್ಗೆ ಎಷ್ಟು ಬರುತ್ತೆ, 4000ಕ್ಕೆ 6.75 ರೇಟಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಮಾಡೋಣ ಬನ್ನಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು, PTRY, ಕ್ಲಿಯರ್. ಸೊ ನೀವು ಹೆಂಗೆ ಬೇಕಾದ್ರೂ ಮಾಡಿ. 100ನ ವ್ಯಾಲ್ಯೂ P, ದಟ್ ಈಸ್ 100ನ ವ್ಯಾಲ್ಯೂ 4000 ಆದರೆ 0.75 ಇಂಟು ಡೇಸ್ ಡಿವೈಡ್ ಬೈ 365 ಹೆಂಗೆ ಬೇಕಾದ್ರೂ ಮಾಡ್ಬೋದು, ಓಕೆನಾ. ಸೊ ಅದಕ್ಕೆ ಫಾರ್ಮುಲಾನು ಗೊತ್ತಿರಬೇಕು, ಕಾನ್ಸೆಪ್ಟು ಗೊತ್ತಿರಬೇಕು, ಫಾರ್ಮುಲಾ ಬೇಸಿಕ್ ಕ್ಯಾಲ್ಕುಲೇಷನ್ ಗೊತ್ತಿರಬೇಕು, ಬೇಸಿಕ್ ಫಾರ್ಮುಲಾಸ್ ಗೊತ್ತಿರಬೇಕು, ಆ್ಯಂಡ್ ಟ್ರಿಕ್ಸ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಗೊತ್ತಿದ್ರೆ ಟ್ರಿಕ್ಸ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ, ಓಕೆನಾ. ಸೊ ಪ್ರಿನ್ಸಿಪಲ್ ಏನು, 4000 ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು, ಮಾಡೋಣ. ರೇಟ್ ಎಷ್ಟು 6.75 ಡಿವೈಡ್ ಬೈ 100 ಈ ಫೈಂಡ್ ಔಟ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, 25 ಫೆಬ್ರವರಿಯಿಂದ 26 ಏಪ್ರಿಲ್ವರೆಗೂ ಎಷ್ಟು ದಿನ, ಅವ್ರು ಅದೇ ಕೆಲಸ ಕನ್ಫ್ಯೂಸ್ ಆಗಿ ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ನೋಡಿ 2024 ಯಾವ ಇಯರು, ಲೀಪ್ ಇಯರ್, ಲಾಸ್ಟ್ 4ಇಂದ ಡಿವೈಡ್ ಆಗುತ್ತೆ. ಲೀಪ್ ಇಯರ್ಗೆ ಎಷ್ಟು ದಿನ ಇರುತ್ತೆ, 366 ಡೇಸ್ ಇರುತ್ತೆ, ಕ್ಲಿಯರ್. ಸೊ ಹಾಗಾದರೆ 25 ನಾನು 25th ಮಾಡಿದ್ರೆ ಇನ್ನು ಫೆಬ್ರವರಿಗೆ ಎಷ್ಟು ದಿನ ಇರುತ್ತೆ, 4 ದಿನ ಇರುತ್ತೆ. ಫೆಬ್ರವರಿಗೆ ಲೀಪ್ ಇಯರಲ್ಲಿ ಎಷ್ಟು ಡೇಸ್ ಇರುತ್ತೆ, 29 ಡೇಸ್ ಇರುತ್ತೆ. ಪ್ಲಸ್ ಮಾರ್ಚ್ ಎಷ್ಟು ಡೇಸ್ ಇರುತ್ತೆ, 31 ಡೇಸ್ ಇರುತ್ತೆ. ಪ್ಲಸ್ ಏಪ್ರಿಲ್ ಎಷ್ಟುವರೆಗೂ, 26ವರೆಗೂ ಅಲ್ವಾ. 26 ಪ್ಲಸ್ 4 ಎಷ್ಟು 30, 30 ಪ್ಲಸ್ 31 61 ದಿನ ಡಿವೈಡ್ ಬೈ ಎಷ್ಟು ದಿನಕ್ಕೆ 365 ಅಲ್ಲ, ಲೀಪ್ ಇಯರ್ ಅಂದ್ರೆ ಏನು 360 ಇಷ್ಟು, ಓಕೆನಾ. ಈಗ ಮಾಡೋಣ ನೋಡಿ, 1 ಜಾ 0000 ಹೋಯಿತು, ಕ್ಲಿಯರ್. ನೆಕ್ಸ್ಟು 2 3 ಜಾ 2 20 ಜಾ 3 1 ಜಾ 3 2 ಜಾ 0.25 ಜಾ ರೇಟ್ ಇಷ್ಟು ಬಂತು. ಮಾಡೋಣ ನೋಡಿ, 20 ಇಂಟು 2 ಎಷ್ಟಪ್ಪ 40 ಪ್ಲಸ್ 20 ಇಂಟು 0.25 ಅಂದರೆ 25 ಇಂಟು 2 ಎಷ್ಟು 50 ಅಂದರೆ ಒಂದು 0 ತೆಗೆದ್ರೆ 5 ಇಸ್ 45, ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 4000 at 7.5% per annum rate of interest deposited on 8th February 2024 and withdrawn on 9 April 2024. 4 ವರ್ಷ ಮೇಲೆ 7.5 ವಾರ್ಷಿಕ ಬಡ್ಡಿ ದರದಲ್ಲಿ 8 ಫೆಬ್ರವರಿ 2024ರಿಂದ 9 ಏಪ್ರಿಲ್ 2024ರಂದು ತೆಗೆದಾಗ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಮಾಡೋಣ ಬನ್ನಿ. ಸೊ ಈಗ 2024 ಅಂದ್ರೆ ಏನು, ಲೀಪ್ ಇಯರ್ 8, ಓಕೆನಾ. ಸೊ 29 8 ಹೋದ್ರೆ ಎಷ್ಟು 21, ಇದು ಫೆಬ್ರವರಿ ಆಯಿತು. ನೆಕ್ಸ್ಟ್ ಮಾರ್ಚ್ ಎಷ್ಟು 31, ನೆಕ್ಸ್ಟ್ ಏಪ್ರಿಲ್ ಎಷ್ಟು ಡೇಸು 9 ಡೇಸ್, ಓಕೆನಾ. ಸೊ 31 ಪ್ಲಸ್ 9 40 ಪ್ಲಸ್ 21 ಎಷ್ಟು 61 ಡೇಸ್ ಆಯ್ತು. ಅಗೇನ್ ಮತ್ತೆ ಮಾಡೋಣ, PTR/100. ಪಿ ಎಷ್ಟು ಕೊಟ್ಟಿದ್ದಾರೆ 4000, ಸೊ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ 7.5,
ಮತ್ತು ಡೇಸ್ ಎಷ್ಟು ಕೊಟ್ಟಿದ್ದಾರೆ 21 ಡೇಸ್ ಡಿವೈಡ್ ಬೈ 366 ಯಾಕೆ ಅಂತ ಗೊತ್ತಲ್ವಾ ಲೀಪ್ ಇಯರ್. ಓಕೆ ಬೈ 2 0 ಹೋಯಿತು 1 0 ಪಾಯಿಂಟ್ ಹೋಯಿತು 1 ಜಾ 6 ಜಾ 3 2 ಜಾ 3 25 ಜಾ 2 1 ಜಾ 2 2 ಜಾ. ಸೊ 25 ಇಂಟು 2 ಎಷ್ಟು rupees. ಕ್ಲಿಯರ್. ಸೊ ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡ್ಕೋಬೇಕು ಪ್ರಾಕ್ಟೀಸ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ in on 4000 at 7.5% per annum rate of interest deposited on 4th February 2024 and withdrawn on 5 April 2024. ಸೇಮ್ ಕ್ವಶನ್ಸ್ ಅಲ್ವಾ, ಇದನ್ನು ಸಮೇತ ಹೋಮ್ವರ್ಕ್ ಮಾಡಿ. ಓಕೆ, ಈಗ ನೋಡಿ ಕ್ವಶನ್ಸ್ ದೊಡ್ಡದಾಗಿದೆ ಬಟ್ ಸೊಲ್ಯೂಷನ್ ಈಸಿಯಾಗಿ ಬರ್ತದೆ. Sapna invested 21,300 on simple interest, partly at 14% per annum and partly at 11% per annum. If she earns equal interest from the two investments after 3 years, then find the sum invested at 14% per annum ಅಂತ ಕೇಳಿದರು. ಓಕೆ, ಸ್ವಪ್ನ 21,300 ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡಿದರು. ಸ್ವಪ್ನ ಅನ್ನೋರು ಇದ್ದಾರೆ, ಅವರು ಎಷ್ಟು ಸಾವಿರ ಹೂಡಿಕೆ ಮಾಡ್ತಾರೆ, 21,300 ರೂಪಾಯಿ. ಅದರ ಒಂದು ಭಾಗವನ್ನು 14% ವಾರ್ಷಿಕ ಬಡ್ಡಿ ದರದಲ್ಲಿ ಮತ್ತು ಇನ್ನೊಂದು ಭಾಗವನ್ನು 11% ವಾರ್ಷಿಕ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದರು. ಸೊ ಇವ್ರ ಸ್ವಪ್ನ ಇದ್ರಲ್ವಾ, 21,300 ರೂಪಾಯಿ ಹೂಡಿಕೆ ಮಾಡ್ತಾರೆ. ಇಟ್ ಮೀನ್ಸ್ ಇನ್ವೆಸ್ಟ್ ಮಾಡ್ತಾರೆ. ಸ್ವಲ್ಪ ಭಾಗ 14% ಅಂದರೆ ಒಂದು ಭಾಗ, ಇನ್ನೊಂದು ಭಾಗ 11% ಹೂಡಿಕೆ ಮಾಡಿದರು. 3 ವರ್ಷಗಳ ನಂತರ ಎರಡು ಹೂಡಿಕೆಗಳಿಂದ ಸಮಾನ ಬಡ್ಡಿ ಬಂದರೆ 14% ಉಳಿದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ. ಸೊ 3 ಇಯರ್ಸ್ ಆದಮೇಲೆ ಸೇಮ್ ಈಕ್ವಲ್ ಇಂಟ್ರೆಸ್ಟ್ ಬರುತ್ತಂತೆ. ನಾನು ನಿಮ್ಗೆ ಇಲ್ಲಿ ಹೇಳಿದ್ದು ಕಾನ್ಸೆಪ್ಟ್ ನೋಡಿ, ಓಕೆನಾ. ಸೇಮ್ ಇಂಟ್ರೆಸ್ಟ್ ಬಂದರೆ ಏನು, ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪಿ, ಆರ್ ವಯಸ್ಸು ವರ್ಷ ಪಿ ಆಗುತ್ತೆ. ರೈಟ್. ಫಾರ್ ಎಕ್ಸಾಂಪಲ್ ಆರ್ದು 5:4 ಇದೆ ಅಂದ್ಕೊಳ್ಳಿ, ಪಿದು ಏನಾಗುತ್ತೆ 4:5. ರೈಟ್, ಕ್ಲಿಯರ್. ಸೊ ಈಗ ಕಾನ್ಸೆಪ್ಟ್ ಗೊತ್ತಾಯಿತು ನಮಗೆ, ನಮ್ಗೆ ಏನು ಗೊತ್ತಿಲ್ಲ. ಸೊ ಈಕ್ವಲ್ ಇಂಟ್ರೆಸ್ಟ್ ಬಂದರೆ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪಿ ಅಂತ ಗೊತ್ತು. ಕ್ಲಿಯರ್. ಸೊ ನೋಡಿ ಈಗ ಮಾಡೋಣ. ರೇಟು ಫಸ್ಟ್ ಅರ್ಧಷ್ಟು 14%, ಓಕೆನಾ. ಸೆಕೆಂಡ್ ಭಾಗ ಏನು 11%. ಹಾಗಾದರೆ ಪ್ರಿನ್ಸಿಪಲ್ ಏನಾಗುತ್ತೆ 11:40 ರೈಟ್. ಸೊ ಟೋಟಲ್ ಪ್ರಿನ್ಸಿಪಲ್ ಎಷ್ಟಾಯಿತು 25 ಅಲ್ವಾ. ಸೊ ಟೋಟಲ್ ಪ್ರಿನ್ಸಿಪಲ್ ಎಷ್ಟಾಯಿತು 25. ರೈಟ್. ಸೊ 25ನ ವ್ಯಾಲ್ಯೂ 21,300 ರೂಪಾಯಿ. ಬಟ್ ಇಲ್ಲಿ ಕೇಳ್ತಿರೋದೇನು, 14% ಬಡ್ಡಿ ದರದಲ್ಲಿ 14% ಹೂಡಿಕೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ. ಈಗ 14% ಆದ ರೇಟು ಇದು. ಸೊ ಹಾಗಾದ್ರೆ ಈಗ ಎಷ್ಟಿದೆ 11 ಅಲ್ವಾ. 25 ಒಂದ್ಲೆ 25 8ಲೆ 200 ಬಂತು, 13 ಉಳಿತು ಅಂದರೆ 130 ಆಯಿತು, 25 5ಲೆ 125 ಆಯಿತು, 5 ಉಳಿತು 50 ಅಂದರೆ ಎಷ್ಟು 2ಲೆ, ಓಕೆನಾ. ಸೊ 852 ಇಂಟು 11 ರೈಟ್. 1 2 ಎಷ್ಟು 2, ಲಾಸ್ಟಲ್ಲಿ 2 ಬರಬೇಕು, ಮುಗೀತಲ್ಲ, ಮಾಡೋ ಅವಶ್ಯಕತೆನಿಲ್ಲ. ಆರ್ 11 ಮಲ್ಟಿಪಲ್ಲು ಚೆಕ್ ಮಾಡ್ಬೋದು ಡೈರೆಕ್ಟಾಗಿ ನಾವು ಬೇಕಿದ್ರೆ, ಮಾಡೋಣ ಬನ್ನಿ ಅದನ್ನು ಸಮೇತ. 9 7 16, 16ಅಲ್ಲಿ 5 ಹೋದರೆ 11 ಇದು ಹೋಗುತ್ತೆ, 16ಅಲ್ಲಿ 6 ಹೋದರೆ 10 ಇದು ಹೋಗಲ್ಲ, 16ಅಲ್ಲಿ 9 9 ಹೋಯ್ತು, 6ಅಲ್ಲಿ 3 ಹೋದರೆ 3 ಇದು ಹೋಗಲ್ಲ, 16ಅಲ್ಲಿ 7 ಹೋದರೆ ಎಷ್ಟು 9 ಇದು ಸಮೇತ ಹೋಗಲ್ಲ, ಒಂದೇ ಆಪ್ಷನ್ ಹೋಗುತ್ತೆ. ಹಿಂಗೆ ಡೈರೆಕ್ಟಾಗಿ ಸಮೇತ ನಾವು ಮಾಡ್ಬೋದು. ಕ್ಲಿಯರ್. ಸೊ ಸೇಮ್ ಕ್ವಶನ್, ಸ್ವಪ್ನ ಇನ್ವೆಸ್ಟೆಡ್ 20,300 ಆನ್ ಸಿಂಪಲ್ ಇಂಟ್ರೆಸ್ಟ್, ಪಾರ್ಟ್ಲಿ ಅಟ್ 10%. ಡೈರೆಕ್ಟ್ ಮಾಡೋಣ, 10% ಮತ್ತು ಇನ್ನೊಂದು 4%. ಓಕೆನಾ. ಇಫ್ ಶಿ ಅರ್ನ್ಸ್ ಈಕ್ವಲ್ ಇಂಟ್ರೆಸ್ಟ್ ಫ್ರಮ್ ದ ಟು ಇನ್ವೆಸ್ಟ್ಮೆಂಟ್ಸ್ ಆಫ್ಟರ್ 4 years, ದೆನ್ ಫೈಂಡ್ ದ ಸಮ್ ಇನ್ವೆಸ್ಟ್ಮೆಂಟ್ 10% ಪರ್ ಆ್ಯನಮ್. ಸೇಮ್, ಓಕೆನಾ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಈಕ್ವಲ್ ಇಂಟ್ರೆಸ್ಟ್ ಇದ್ದರೆ ನಾವು ರೇಟ್ 5 ವರ್ಷ ಪ್ರಿನ್ಸಿಪಲ್ ಆಗುತ್ತೆ, ರೇಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರಿನ್ಸಿಪಲ್ ಆಗುತ್ತೆ. ರೈಟ್. ನಾನು ಇದನ್ನ ಏನಂತ ಮಾಡ್ಕೊತೀನಿ 5:2 ಅಂತ ಬರ್ಕೊಳ್ತೀನಿ. ಆ ಪ್ರಿನ್ಸಿಪಲ್ ಏನಾಗುತ್ತೆ 2:5. ಸೊ ಟೋಟಲ್ ಪ್ರಿನ್ಸಿಪಲ್ ಎಷ್ಟು 7. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಎಷ್ಟದು 20,300 ರೂಪಾಯಿ. ನಮ್ಗೇನು ಬೇಕು 10% ಪರ್ ಆ್ಯನಮ್ದು ಸಮ್ ಬೇಕು. ಸೊ 10% ಅಂದರೆ ಇಲ್ಲೆಷ್ಟೀಗ 2, 7 ಒಂದ್ಲೆ 7 2 2 ಜಾ 14, 20ಅಲ್ಲಿ 14 ಹೋದರೆ ಎಷ್ಟು 6. ಸೊ 63 ಆಯಿತು. 29 ಮೀನ್ಸ್ 7 9 63, ಓಕೆನಾ. 29 ಇಂಟು 2 ಎಷ್ಟು 58, ಓಕೆನಾ. 00 ಇದೆ 00 ಇದೆ, ಓಕೆನಾ. ನೆಕ್ಸ್ಟ್ ಸೇಮ್ ಕ್ವಶನ್, 21,6000
21,600 ರೂಪಾಯಿ 14% ಮತ್ತು 4%. ಇದನ್ನು ನಾವೇನಂತ ಬರ್ಬೋದು 7:2. ಇದೇನಾಗುತ್ತೆ 2:7. ಅದರ ಟೋಟಲ್ 9. 9 ಎಷ್ಟಂತೆ 21,600. ಸೊ ಏನು ಫೈಂಡ್ ಔಟ್ ಮಾಡಬೇಕು 14 ಅಂದರೆ ಇದು 2. 2 ಜಾ 18. 3 ಉಳಿದು 36 ಮೀನ್ಸ್ 24 ಇಂಟು 2 ಎಷ್ಟು ಮುಗೀತು. ಇದನ್ನ ಕಮೆಂಟ್ ರೂಪದಲ್ಲಿ ತಿಳಿಸ್ಬೇಕು ಓಕೆನಾ. ಸೊ ನೋಡಿ ನಿಮಗೆ ಟೋಟಲ್ ಇಲ್ಲಿ ನೋಡಿ ಇಲ್ಲಿ ಟೋಟಲ್ 17 ಟಾಪಿಕ್ಸ್ ಇದೆ. ಮೈನ್ಸ್ಗೆ ಒಂದು ಟಾಪಿಕ್ಕಿಂದ ಬಂದು 3 ಅವರ್ಸ್ ಕ್ಲಾಸ್ ಇರುತ್ತೆ. ಫ್ರೀ ಆಗೈತೆ ಅಂದರೆ ಇಲ್ಲ 3 ಅವರ್ಸ್ ಕ್ಲಾಸ್ ಇರುತ್ತೆ. ಸೊ ನಿಮಗೆ ಯಾವ ಟೈಮಿಂಗ್ ಬೇಕು ಅಲ್ವಾ. ಸೊ ಮೈನ್ಸ್ ಕ್ಲಾಸಸ್ ಬೇಕಂದ್ರೂ ಸಮೇತ ಆರ್ ಯಾವ ಟೈಮಿಂಗ್ ಬೇಕು ಅನ್ನೋದನ್ನ ಸಮೇತ ಕಮೆಂಟ್ ರೂಪದಲ್ಲಿ ತಿಳಿಸಿ ಓಕೆನಾ. ಯಾವ ಟೈಮಿಂಗ್ ಆಗಬೇಕು ಮಾರ್ನಿಂಗ್ ಆರ್ ಈವ್ನಿಂಗ್ ಎರಡರಲ್ಲಿ ಒಂದ್ರಲ್ಲಿ ಓಕೆನಾ. ಸೊ ಮಾರ್ನಿಂಗ್ 9 ಒಳಗಡೆ, ಈವ್ನಿಂಗ್ 4:30 ಮೇಲೆ ಓಕೆ. ನೆಕ್ಸ್ಟ್ ಕ್ವಶನ್ 14th question. The simple interest on a certain sum for 9 1/2 years at the rate of 5.9% per annum is 6,726. What will be the amount payable on the same sum at the rate of 5.6 per annum simple interest in 3 1/7 years? ಒಂದು ಮೊತ್ತದ ಮೇಲೆ 9 ವರ್ಷಗಳಿಗೆ 5.9 ವರ್ಷಗಳು 9 ಬಿಡಿ ಓಕೆನಾ. ಇಲ್ಲೇ ತಗೊಳ್ಳಿ. Simple interest on certain sum 9 1/2 okay at the rate of 5.9 per annum is 6,726. ನೋಡಿ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಬಿಟ್ಟಿದ್ದಾರೆ ಎಷ್ಟು 6,726. ನಾವು ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡಬೇಕು ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡಬೇಕು. ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡಿ ಆಮೇಲೆ ವಾಟ್ ವಿಲ್ ಇದು ಅಮೌಂಟ್ ಕೇಳಿದ್ದಾರೆ. ಅಮೌಂಟ್ ಅಂದ್ರೆ ಏನು ಪ್ರಿನ್ಸಿಪಲ್ ಪ್ಲಸ್ SI ಓಕೆ. ಸೇಮ್ ಸಮ್ ಅಂದ್ರೆ ಬಂದಿರುವಂತ ಸಮ್ಗೆ ಅಟ್ ದ ರೇಟ್ ಆಫ್ 5.6% ಓಕೆನಾ. 5.6ಗೆ 5.6% per annum and simple interest in 3 1/7 years ಓಕೆನಾ. 3 1/7 ವರ್ಷಗಳಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಮಾಡೋಣ ಬನ್ನಿ. ಸೊ ಪಿ ಕೊಟ್ಟಿಲ್ಲ ಫೈಂಡ್ ಔಟ್ ಮಾಡಬೇಕು. ಟಿ 9 1/2 ಅಂದರೆ 2 9 18 ಪ್ಲಸ್ 1 19/2 ಆಯಿತು ರೇಟ್. ಟಿ 5/9 ಪರ್ಸೆಂಟೇಜ್ ಬೇಕಂದ್ರೆ 100. 19 1 18 3 ಎಷ್ಟು 67. 10 ಉಳಿತು 102 ಆಯಿತು. 19 5 95. 76 ಆಯಿತು. 19 4 ಓಕೆನಾ. ನಾನು ಪಾಯಿಂಟ್ ತೆಗಿತೀನಿ ಇನ್ನೊಂದು 0 ಮಾಡ್ಕೊಂಡಿರ್ತೀನಿ. 59 1 59 ಟೈಮ್ ಟೇಬಲಲ್ಲಿ ಹೋಗುತ್ತೆ ಡೈರೆಕ್ಟಾಗಿ ನೋಡೋಣ. 54 5 ಕ್ಯಾರಿ ಎಸ್ 354 ಡೈರೆಕ್ಟ್ ಆಗೋಯ್ತು. 6 ಇಂಟು 2 ಎಷ್ಟು ಪ್ರಿನ್ಸಿಪಲ್ ಬೇಕಲ್ಲ. ಪ್ರಿನ್ಸಿಪಲ್ ಬೇಕಂದ್ರೆ ಹಿಂಗೆ ಮಾಡ್ಕೊಳ್ಳಿ 6 ಇಂಟು 2 ಇಂಟು 1000 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್. ಸೊ 12 ಇಂಟು 1000 ಎಷ್ಟು 12,000. ಸೊ ಪ್ರಿನ್ಸಿಪಲ್ ಎಷ್ಟಾಯಿತು 12,000 ಆಯಿತು. ಬಟ್ ಕೇಳಿರೋದೇನು ಅವರು ಇನ್ನೊಂದು ಇಂಟ್ರೆಸ್ಟ್ ಕೊಟ್ಟು ಅದರ ಸಮ್ ಕೇಳಿದ್ದಾರೆ. ಸೊ ಪ್ರಿನ್ಸಿಪಲ್ ಸಿಕ್ತು ನಮಗೆ. ಈಗ ಸಿಂಪಲ್ ಇಂಟ್ರೆಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು. ಆರ್ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಆ್ಯಡ್ ಪ್ರಿನ್ಸಿಪಲ್ ಆದ್ರೂ ಮಾಡಿ ಆರ್ ಡೈರೆಕ್ಟ್ ಸಮ್ ಆದ್ರೂ ಮಾಡಿ ತೊಂದರೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋಣ. 12,000ಕ್ಕೆ 5.6% ಅಲ್ಲಿ 3 1/7 ಅಂದರೆ ಎಷ್ಟಪ್ಪ 7 3 21 22 ಬೈ ಪರ್ಸೆಂಟೇಜ್ ಬೇಕಂದ್ರೆ ಬೈ ಹೋಯ್ತು. 0 ತೆಗಿತೀನಿ 1 ಪಾಯಿಂಟ್ ತೆಗಿತೀನಿ. 7 1 7 12 8 ಎಷ್ಟು 96 ಇಂಟು 22. 96 ಇಂಟು 2 ಎಷ್ಟು 192. ಸೊ 2 ಈ ಕಡೆ ಹೋಯ್ತು ಇನ್ನು ಉಳಿದಿರೋದೇನು 11 ರೈಟ್. 2 ಆಯಿತು. 2 + 9 ಎಷ್ಟಾಯಿತು 1 ಆಯಿತು. ಏನು ಇದು 1 ಆಯಿತು. 2 1 + 1 2 ಆಯಿತು. 2 1 1 2 ಆಯಿತು. ಸೊ ಪ್ರಿನ್ಸಿಪಲ್ ಎಷ್ಟು ಬಂದಿತ್ತು 12,000. ಈಗ ಇಂಟ್ರೆಸ್ಟ್ ಎಷ್ಟು ಬಂತು 2 1 1 2. ಹಾಗಾದ್ರೆ ಟೋಟಲ್ ಎಷ್ಟು 2 1 1 4 1 1 4 1 1 2 ಎಷ್ಟು 1 4 1 1 ಓಕೆನಾ. 15th question. On simple interest a certain sum of money amounts to 1,750 in 2 years and to 3,250 in 4 years. Find the rate interest per annum ಅಂತ ಕೇಳಿದ್ದಾರೆ ಓಕೆನಾ. ಸೊ ಸರಳ ಬಡ್ಡಿಯಲ್ಲಿ ಒಂದು ಮೊತ್ತ 2 ವರ್ಷಗಳಿಗೆ 1,750 ರೂಪಾಯಿ ಆಗುತ್ತೆ.
ಮತ್ತು 4 ವರ್ಷಗಳಿಗೆ 3,250 ರೂಪಾಯಿ ಆಗುತ್ತೆ. ಹಾಗಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಮಾಡೋಣ ಬನ್ನಿ. ಈ ಥರ ಕ್ವಶನ್ ಬಂದಾಗ ಫಸ್ಟ್ ನಾವು ಪ್ರಿನ್ಸಿಪಲ್ ಇದ್ದಿದ್ದು 2 ವರ್ಷಕ್ಕೆ ಅಮೌಂಟ್ ಆಗುತ್ತೆ, ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಸೊ ಎಷ್ಟಾಗುತ್ತೆ 2 ವರ್ಷಕ್ಕೆ? 1,750 ರೂಪಾಯಿ 2 ವರ್ಷಕ್ಕೆ. ಅದು 4 ವರ್ಷಕ್ಕೆ ಎಷ್ಟಾಗುತ್ತೆ? 3,250 ರೂಪಾಯಿ. ಹಾಗಾದರೆ ಮೊದಲು 2 ವರ್ಷಕ್ಕಾಗಿತ್ತು, ಇನ್ನು ಉಳಿದಿರೋದೇನು 2 ವರ್ಷಕ್ಕೆ ಅಲ್ವಾ? ಸೊ ನೋಡಿ 2 ವರ್ಷನ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗ್ತಿದೆ? ಸೊ 3,250 1750 ಹೋದ್ರೆ ಎಷ್ಟು? 0,5 032 ಅಲ್ಲಿ ಹೋದ್ರೆ ಸೊ 2 ವರ್ಷಗಳಿಗೆ 1,500 ಆಯ್ತು. ಏನು? ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಓಕೆ, ಸೊ ಹಾಗಾದ್ರೆ 1 ವರ್ಷಕ್ಕೆ ಎಷ್ಟಾಗುತ್ತೆ? 750 ರೈಟ್. ಸೊ ಇಷ್ಟು ಬಂತು. ಈಗ ನಮ್ಗೆ ಏನು ಬೇಕು? ಪ್ರಿನ್ಸಿಪಲ್ ಬೇಕು. ಇಂಟ್ರೆಸ್ಟ್ ಏನು ಬಂತು? ಪ್ರಿನ್ಸಿಪಲ್ ಬೇಕು, ರೈಟ್. ಸೊ ಪ್ರಿನ್ಸಿಪಲ್ ಬೇಕಂದ್ರೆ 2 ವರ್ಷಕ್ಕಿದಲ್ವಾ, ಆ 2 ವರ್ಷನ ಬಡ್ಡಿ, ಓಕೆನಾ, 2 ವರ್ಷನ ಬಡ್ಡಿ ನಾವು ತೆಗೆದು ಬಿಟ್ರೆ ನಮ್ಗೆ ಪ್ರಿನ್ಸಿಪಲ್ ಸಿಗುತ್ತೆ. ಸೊ 2 ವರ್ಷಗಳ ಬಡ್ಡಿ ಎಷ್ಟು? 1,500 ರೂಪಾಯಿ ತೆಗೆದುಬಿಟ್ರೆ ನಮ್ಗೆ ಪ್ರಿನ್ಸಿಪಲ್ ಸಿಗುತ್ತೆ. ಎಷ್ಟು ಹಾಗಾದ್ರೆ? 250. 1,750 ಅಲ್ಲಿ 1,500 ಹೋದ್ರೆ 250, ರೈಟ್. ಇಂಟ್ರೆಸ್ಟ್ ಎಷ್ಟು? 750 ರೂಪಾಯಿ ಇದು. ಸೊ ಪ್ರಿನ್ಸಿಪಲ್ ಎಷ್ಟು? 250 ರೂಪಾಯಿ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. 1 ಜಾ 5 ಜಾ ಸಾರಿ 1 ಜಾ 3 ಜಾ 3 ಇಂಟು 100 ಎಷ್ಟು? 300%. ಕ್ಲಿಯರ್? ಅದೇ ಥರ ನೆಕ್ಸ್ಟ್ ಕ್ವಶನ್, ಸೇಮ್ ಕ್ವಶನ್ ನಾನು ಹೇಳ್ತಿರೋ, ನಿಮ್ಗೆ ಕೇಳ್ತಿರೋದು 4 ರಿಂದ 5 ಕ್ವಶನ್ಸ್. ಅದನ್ನೇ ನಾನು 3 ರಿಂದ 4 ಕ್ವಶನ್ಸ್ ತಂದಿದ್ದೀನಿ. ಓಕೆ, ಆನ್ ಸಿಂಪಲ್ ಇಂಟ್ರೆಸ್ಟ್ ಎ ಸರ್ಟೈನ್ ಸಮ್ ಆಫ್ ಮನಿ ಅಮೌಂಟ್ಸ್ ಟು 1,300 ಇನ್ 2 ಇಯರ್ಸ್. ಪ್ರಿನ್ಸಿಪಲ್ ಇದೆ, ಅದು 2 ವರ್ಷಗಳಲ್ಲಿ ಸಮ್ ಏನಾಗುತ್ತೆ? 1,200. ಓಕೆನಾ, ಇದೇನು? ಪ್ರಿನ್ಸಿಪಲ್ ಪ್ಲಸ್ ಎಸ್ ಮೀನ್ಸ್ ಅಮೌಂಟ್, ರೈಟ್. ಮತ್ತೆ ಇನ್ನೊಂದು 2 ವರ್ಷಗಳಿಗೆ ಅದೇನಾಗುತ್ತೆ? 2,100 ರೂಪಾಯಿ 2 ವರ್ಷಗಳು. ಓಕೆ, 2 ಇಯರ್ಸ್ ಫೈಂಡ್ ಔಟ್ ಮಾಡಿ. 2,100 ಅಲ್ಲಿ 1,200 ಹೋದ್ರೆ ಎಷ್ಟು? 900. ಸೊ ಹಾಗಾದ್ರೆ 1 ವರ್ಷಕ್ಕೆ ಇಂಟ್ರೆಸ್ಟ್ ಎಷ್ಟಾಯಿತು? 450, ರೈಟ್. ಸೊ ಇದೇನಿದು? ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಸೊ ನಾವು ಇಂಟ್ರೆಸ್ಟ್ ತೆಗೆದುಬಿಟ್ರೆ ನಮ್ಗೆ ಪ್ರಿನ್ಸಿಪಲ್ ಸಿಗುತ್ತೆ. 1,200 ಅಲ್ಲಿ 900 ಹೋದ್ರೆ ಎಷ್ಟು? 300. ಸಾರಿ, ಇದು 1,300 ಅಲ್ವಾ? ಸಾರಿ. ಹಾಗಾದ್ರೆ ಇದು ಎಷ್ಟಾಗುತ್ತೆ? 800. ಸೊ ಒಂದು ವ್ಯಾಲ್ಯೂ ಎಷ್ಟು? 400. ಸೊ 1,300 ಅಲ್ಲಿ 400 ಹೋದ್ರೆ ಎಷ್ಟು? 800 ಹೋದ್ರೆ ಎಷ್ಟು? 500. ಓಕೆನಾ? ಸೊ ಪ್ರಿನ್ಸಿಪಲ್ ಎಷ್ಟು? 500. ಇಂಟ್ರೆಸ್ಟ್ ಎಷ್ಟು? 400. ಎಷ್ಟು ಪರ್ಸೆಂಟ್ ಆಗುತ್ತೆ ಹಾಗಾದ್ರೆ? ನೋಡಿ 4/5 ಅಂದರೆ ಎಷ್ಟು ಪರ್ಸೆಂಟು? 80%. ಕ್ಲಿಯರ್? ನೋಡಿ ಇಲ್ಲಿ ಮಿಸ್ ಆದರೆ ಮತ್ತೆ ಕ್ಲೀನಾಗಿ ಬರೀತೀನಿ. ಸೊ ಇಷ್ಟು ಕೊಟ್ಟಿರೋ ವ್ಯಾಲ್ಯೂ ಬರ್ಕೊಳ್ಳಿ. ಈಗ 2 ಇಯರ್ಸ್ಗೆ ಡಿಫ್ರೆನ್ಸ್ ಎಷ್ಟು? 800. 2 ಇಯರ್ಸ್ಗೆ 800 ಆದರೆ 1 ವರ್ಷಕ್ಕೆ ಎಷ್ಟು? 400. ಇನ್ನು ಇಂಟ್ರೆಸ್ಟ್ ಇಷ್ಟು ಬಂತು. ಸೊ ಇಲ್ಲಿ 2 ವರ್ಷ ಇದೆ ಅಲ್ವಾ, ಇದೇನಿದು? ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟು. ಸೊ ಹಾಗಾದ್ರೆ ನಾವು ಇಂಟ್ರೆಸ್ಟ್ನ ಮೈನಸ್ ಮಾಡಿದ್ರೆ ಪ್ರಿನ್ಸಿಪಲ್ ಸಿಗುತ್ತೆ. 1300 800 ಹೋದ್ರೆ ಎಷ್ಟು? ಪ್ರಿನ್ಸಿಪಲ್ 500 ರೂಪಾಯಿ. ಇಂಟ್ರೆಸ್ಟ್ ಎಷ್ಟು? 400 ರೂಪಾಯಿ. ಪ್ರಿನ್ಸಿಪಲ್ ಎಷ್ಟು? 500 ರೂಪಾಯಿ. ಹಾಗಾದ್ರೆ ಎಷ್ಟು? 4/5 ಅಂದರೆ ಎಷ್ಟು? 80%. ಓಕೆನಾ? ಅದನ್ನ HW ಮಾಡಿ. ನೆಕ್ಸ್ಟ್ ಕ್ವಶನ್, ಅಟ್ ವಾಟ್ ರೇಟ್ ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ವಿಲ್ ಎ ಸಮ್ ಆಫ್ ಮನಿ ಟ್ರಿಪಲ್ ಇಟ್ ಸೆಲ್ಫ್ ಇನ್ 8 ಇಯರ್ಸ್ ಅಂತ ಕೇಳಿದ್ದಾರೆ. ಓಕೆ, ಒಂದು ಮೊತ್ತ 8 ವರ್ಷಗಳಲ್ಲಿ 3 ಪಟ್ಟು ಆಗಲ್ಲ, ಅಂದರೆ ಒಂದು ಮೊತ್ತ ಮೀನ್ಸ್ 100 ಇದೆ, ಇದು 3 ಪಟ್ಟು ಆಗಕ್ಕೆ ಓಕೆನಾ ಆಗಲು ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಷ್ಟು ಇನ್ಕ್ರೀಸ್ ಆಗ್ತಿದೆ? 200. ಓಕೆನಾ, ಎಷ್ಟು ವರ್ಷಗಳಲ್ಲಿ? 8. ಸೊ ಮಾಡಿ, ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಆದರೂ ಮಾಡಿ, ಹಿಂಗೆ ಆದರೂ ಮಾಡಿ. ಸೊ 8 1 ಜಾ 100 ಆಯಿತು, ಬೈ 4 ಆಯಿತು, 4 1 ಜಾ 425. ಕ್ಲಿಯರ್? ಓನ್ಲಿ ಇಯರ್ಸ್ ಕೊಟ್ಟು ರೇಟ್ ಕೇಳಿದ್ದಾರೆ ಅಂದ್ಕೊಳ್ಳಿ, ರೇಟ್ ಡಿವೈಡೆಡ್ ಬೈ 100/T. ಟ್ರಿಪಲ್ಸ್ ಕೊಟ್ಟರೆ ಇಂಟು 2, 4 ಟೈಮ್ಸ್ ಕೊಟ್ಟರೆ ಇಂಟು 3, 2 ಟೈಮ್ಸ್ ಕೊಟ್ಟರೆ ಓನ್ಲಿ 100/T. ನೆಕ್ಸ್ಟ್, ಅಟ್ ವಾಟ್ ರೇಟ್ ಪರ್ ಆನಮ್ ವಿಲ್ ಎ ಸಮ್ ಆಫ್ ಮನಿ ಡಬಲ್ ಇಟ್ ಸೆಲ್ಫ್ ಇನ್ 16 ಇಯರ್ಸ್ ಆನ್ ಸಿಂಪಲ್ ಇಂಟ್ರೆಸ್ಟ್. ಒಂದು ಮೊತ್ತ 16 ವರ್ಷಗಳಲ್ಲಿ 2 ಪಟ್ಟು ಆಗಲ್ಲ, ಅಂದರೆ ಒಂದಿರೋದು 2 ಪಟ್ಟು, ಅಂದರೆ 100 ಇರೋ 200 ಆದರೆ ಎಷ್ಟು? 100 ಡಿವೈಡೆಡ್ ಬೈ ಇಯರ್ಸ್ ಎಷ್ಟು? 16 ಇಯರ್ಸ್. ಸೊ 100/16 ಎಷ್ಟು? 6.25. ನೆಕ್ಸ್ಟ್ 20 ಕ್ವಶನ್, 2 ಬ್ಯಾಂಕ್ಸ್ A and B offered loans at 3.5% and 7.5% per annum respectively. Nirmal borrowed an amount of
2,40,000 from each bank. Find the positive difference between the amounts of simple interest paid to the two banks by Nirmal after 3. ಎರಡು ಬ್ಯಾಂಕ್ಗಳು ಎ ಮತ್ತು ಬಿ ಕ್ರಮವಾಗಿ 3.5% ಮತ್ತು 7.5% ವಾರ್ಷಿಕ ಬಡ್ಡಿ ದರದಲ್ಲಿ ಸಾಲ ನೀಡುತ್ತವೆ. ನಿರ್ಮಲ್ ಪ್ರತಿ ಬ್ಯಾಂಕ್ನಿಂದ 2,40,000 ಸಾಲ ಪಡೆದನು. 3 ವರ್ಷಗಳ ನಂತರ ಎರಡೂ ಬ್ಯಾಂಕ್ಗಳಿಗೆ ನೀಡಿದ ಸರಳ ಬಡ್ಡಿಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ನೋಡಿ. ಪ್ರಿನ್ಸಿಪಲ್ ಸೇಮ್ ಇದೆ, ಇಯರ್ಸು ಸೇಮ್ ಇದೆ, ಸೊ ರೇಟ್ ಮಾತ್ರ ಚೇಂಜ್. ನಾವು ಇಲ್ಲೇ ಚೇಂಜ್ ಮಾಡ್ಬಿಡೋಣ. ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕು ಅಂದರೆ ಅಲ್ವಾ, ನಾವೇನು ಮಾಡ್ತೀವಿ, ಆರ್ ಇಂಟು ಟಿ ಮಾಡ್ತೀವಿ, ರೈಟ್. ಫಸ್ಟ್ ಆರ್ ತಗೊಳ್ಳಿ, 3.5 ಇಂಟು 3 ಇಯರ್ಸ್, ದಟ್ ಈಸ್ 10.5 ಆಯಿತು ಫಸ್ಟ್ದು. ಸೆಕೆಂಡ್ ನೋಡಿ, 7.5 ಇಂಟು 3 ಎಷ್ಟಾಯಿತು, 22.5. ಸೊ ಡಿಫರೆನ್ಸ್ ಎಷ್ಟಾಯಿತು, 7.5 ಇಂಟು 3 ಅಲ್ವಾ, 1 ಕ್ಯಾರಿ, ಎಸ್ ಕರೆಕ್ಟ್ ಇದೆ, 22.5. ಡಿಫ್ರೆನ್ಸ್ ಎಷ್ಟಾಯಿತು, 12 ಆಯಿತು. ಇದೆಲ್ಲ ಮಾಡಬಹುದು. 3.5 ಮತ್ತು 7.5 ಡಿಫ್ರೆನ್ಸ್ ಎಷ್ಟು, 4%. ಸೊ ಇಯರ್ಸು ಸೇಮು, ಪ್ರಿನ್ಸಿಪಲ್ ಸೇಮ್ ಇದ್ದಾಗ ಡೈರೆಕ್ಟ್ ಡಿಫ್ರೆನ್ಸ್ ತಗೋಬೋದಲ್ಲ. 4 ಇಂಟು ಎಷ್ಟು ವರ್ಷ, 3 ವರ್ಷ, ಸೊ ಡೈರೆಕ್ಟ್ 12% ಬಂತಲ್ಲ. 12% ಆಫ್ ಕೊಟ್ಟಿರೋ ಪ್ರಿನ್ಸಿಪಲ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಸಿಕ್ಬಿಡುತ್ತೆ. ಮಾಡೋಣ ಬನ್ನಿ. 12% ಆಫ್ 2,40,000, ರೈಟ್. 2 zeros ಹೋಯ್ತು. 12 ಇಂಟು 24 ಇಂಟು 12 ಮಾಡೋಣ, 240 ಆಯಿತು, ಪ್ಲಸ್ 24 ಇಂಟು 2 48 ಆಯಿತು. ಸೊ ಎಷ್ಟಾಯಿತು, 288 ಬರಬೇಕು. ಕ್ಲಿಯರ್, ಸಿಂಪಲ್ ಆಗಿಲ್ಲ, ನಾವು ಮಾಡಬೇಕಷ್ಟೇ ಅಲ್ವಾ. ಸೊ ಪ್ರಾಕ್ಟೀಸ್ ಮಾಡಿದಷ್ಟು ಏನು ಗೊತ್ತಾ, ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ, ಫಸ್ಟ್ ಟೈಮ್ ಅಟೆಂಡ್ ಮಾಡೋರು ಇದ್ದೀರಾ, ಆರ್ ಈ ಸಲ ಅಟೆಂಡ್ ಮಾಡಿಬಿಟ್ಟು ಕಮ್ಮಿ ಮಾರ್ಕ್ಸ್ ಬಂದಿದೆ, ಲೈಕ್ 60, ಓಕೆನಾ, ಅವ್ರು ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ, ಓಕೆನಾ. ನಿಮಗೂ ಸಮೇತ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡೋಣ ಇಷ್ಟರಲ್ಲೇ. ನೆಕ್ಸ್ಟ್ ಆಗಸ್ಟ್ಗೆ ಬರುತ್ತಲ್ವಾ, ಸೊ ಫೌಂಡೇಶನ್ ಬ್ಯಾಚನ್ನು ಸ್ಟಾರ್ಟ್ ಮಾಡೋಣ. ಮತ್ತು ಏನಂತಾರೆ ಅದು, ಟಾರ್ಗೆಟ್ ಸೀರೀಸನ್ನು ಕೊಡ್ತೀನಿ. ಕ್ಲಿಯರ್. ಸೊ 90 days ಆರ್ 60 days, ಎಷ್ಟು ಡೇಸ್ ಆಗುತ್ತೋ ಅಷ್ಟು ಡೇಸು, ಸೊ ಅದನ್ನು ಫಾಲೋ ಆಗಿಬಿಟ್ರೆ ಕಂಪ್ಲೀಟಾಗಿ ಸಿಲೆಬಸ್ಸು ಮುಗಿತಾ ಇರುತ್ತೆ, ಮತ್ತು ರಿವಿಷನ್ ಮಾಡೋಕ್ಕೂ ಟೈಮ್ ಸಿಗುತ್ತೆ, ಓಕೆನಾ. ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು. ಸೇಮ್ ಟೈಪ್ ಆಫ್ ಕ್ವಶನ್ಸೇ, ಓಕೆನಾ. ಸೊ 2 banks A and B ಆಫರ್ಡ್ ಲೋನ್ಸ್ ಅಟ್ 3.5% and 7.5%. ಡಿಫ್ರೆನ್ಸ್ ಎಷ್ಟು, 4%. ಎಷ್ಟು ವರ್ಷಕ್ಕೆ, 2 years. ಸೊ ಹಾಗಾದರೆ ಎಷ್ಟಾಯಿತು, 8%. ಸೊ 8% ಆಫ್ ಇದೆಷ್ಟು, 2 zeros ಇದು ಹೋಯಿತು. 22 ಇಂಟು 8 ಸ್ವಲ್ಪ 176, ಓಕೆನಾ. ನಾನು ಹೇಳ್ತೀನಿ ಡೈರೆಕ್ಟಾಗೆ, ಕ್ವಶನ್ಸು ಒಂದು ಕ್ವಶನನ್ನು 3 ಕ್ವಶನ್ಸ್ ತೊಗೊಂಡಿದ್ದೀನಿ, ಒಂದು ಟೈಪ್ನ, ಓಕೆನಾ. ಒಂದು HW ಮಾಡಿ, ಓಕೆ. 3 ಕ್ವಶನ್ಸ್ ಆಯಿತು. ದಯವಿಟ್ಟು ಎಲ್ಲರೂ ಸಮೇತ HW ಮಾಡಿ, ಓಕೆನಾ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ದ ಪ್ರಿನ್ಸಿಪಲ್ ಆಫ್ 5,000 being calculated at 5% per annum for 3 years and 4% per annum 4 years? 5,000ನ ಮೇಲೆ 5% ವಾರ್ಷಿಕ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಮತ್ತು 4% ವಾರ್ಷಿಕ ಬಡ್ಡಿ ದರದಲ್ಲಿ 4 ವರ್ಷಗಳಿಗೆ ಲೆಕ್ಕ ಹಾಕಿದ ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದೆ. ಸೊ 5 ಇಂಟು 3 ಎಷ್ಟಪ್ಪ, 15 years, 15%. 4 ಇಂಟು 4 ಎಷ್ಟು, 16%. ಸೊ ಡಿಫ್ರೆನ್ಸ್ ಎಷ್ಟು ಬಂತು, 1%. ಸೊ 1% ಆಫ್ 5,000 ಎಷ್ಟು, ಓಕೆ, 2 zeros ಹೋಯಿತು, ಪರ್ಸೆಂಟೇಜ್ ಹೋಯಿತು. So what is the simple interest on a sum of 3,500 if the rate of interest for the 6 years is 8% into 8 and for the last 3 years is 3%. Last 3 years ಎಷ್ಟು, 3% ಅಂತ, 3 into 3 ಮಾಡಿದ್ರೆ ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ, ಓಕೆನಾ. ಸೊ ಎಷ್ಟು, 648 ಪ್ಲಸ್ 9 ಎಷ್ಟು, 57. ಸೊ 57% ಆಫ್ 3,500 ಮಾಡಬೇಕು, ರೈಟ್. 0 ಪರ್ಸೆಂಟೇಜ್ ಹೋಯಿತು. 57 into 35, 7 5 35, 3 carry, 5 5 25 plus 7 into 3 21, ಆಯಿತು 46. 46 ಪ್ಲಸ್ 3 ಎಷ್ಟು, 49, 4 ಕ್ಯಾರಿ, 5 3 ಎಷ್ಟು, 15 ಪ್ಲಸ್ 4 ಎಷ್ಟು, 19, ಇಸ್ 1995, ಓಕೆನಾ. ಎಷ್ಟು, 1990. ಸೊ ಲಾಸ್ಟ್ ಕ್ವಶನ್, a sum of money was invested at a simple interest at a certain rate for 4 years.
ಇಫ್ ಇಟ್ ಹ್ಯಾಡ್ ಬಿನ್ ಇನ್ವೆಸ್ಟೆಡ್ ಅಟ್ 3% per annum higher rate, it would have fetched 960 more. Find the principal ಅಂತ ಕೇಳಿದೆ. ಒಂದು ಮೊತ್ತವನ್ನು 4 ವರ್ಷಗಳಿಗೆ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡಲಾಗಿದೆ. ಒಂದು ಅಮೌಂಟನ್ನು 4 ವರ್ಷಗಳಿಗೆ ಸರಳ ಬಡ್ಡಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಡ್ಡಿ ದರವನ್ನು 3% ಹೆಚ್ಚಿಸಿದ್ರೆ ನಮಗೇನು ರೇಟ್ ಬೇಕು, ನಮಗೇನು ಸಿಂಪಲ್ ಇಂಟ್ರೆಸ್ಟ್ ಬೇಕು. 4 × 3 ಎಷ್ಟಪ್ಪ? 12 ರೇಟ್ ಹೆಚ್ಚಿಸಿದ್ರೆ ಟುಡೇ ಫೆಚ್ 960 ಮೋರ್. ಸೊ 960 ಹೆಚ್ಚು ಬಡ್ಡಿ ಸಿಗೋದು. ಸೊ ಹೆಚ್ಚನ್ನ ನಾವು ಮಲ್ಟಿಪ್ಲೈ ಮಾಡೋಣ. ಎಷ್ಟಾಯಿತು? 12%. ಅಂದರೆ 12%ಗೆ ಎಷ್ಟು ಸಿಗೋದು? 960. ಅಂದರೆ 12 × 8. ಸೊ ಪ್ರಿನ್ಸಿಪಲ್ ಬೇಕಂದ್ರೆ 12 ಟೋಟಲ್ 80 ಜಾಬ್. ಸೊ 180 ಎಷ್ಟು? ಆನ್ಸರ್ ಎಷ್ಟು? 8000. ಓಕೆನಾ? ಸೊ ಇಷ್ಟು ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಆಗಿ ಇದೆ, ತಲೆನೇ ಕೆಡಿಸ್ಕೊಬಿಡಿ. ನಿಮಗೆ ಯಾವುದೇ ಟಾಪಿಕ್ ಬೇಕಂದ್ರೂ ಸಮೇತ ಕಮೆಂಟ್ ರೂಪದಲ್ಲಿ ತಿಳಿಸಿ ದಯವಿಟ್ಟು. ಓಕೆನಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಬರೀತಿದ್ರು ಅವ್ರು ದಯವಿಟ್ಟು ಟಾಪ್ 120 ಕ್ವಶನ್ಸನ್ನು ಒಂದ್ಸಲ ನೋಡ್ಕೊಂಡು ಹೋಗಿ ಎಕ್ಸಾಮ್. ಓಕೆನಾ? ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.